ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಐತಿಹಾಸಿಕ ಊರ ದೇವತೆ ಮಳ್ಳೂರಾಂಬ ದೇವಾಲಯದ ರಥೋತ್ಸವವನ್ನು ಅದ್ದೂರಿ ಸಡಗರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಊರ ಜಾತ್ರೆಯನ್ನು ಆಚರಿಸಲಾಯಿತು. ಸುಮಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳನ್ನು ನಡೆಸಿ ತಾಯಿ ಮಳ್ಳೂರಾಂಬೆಗೆ ಹೂವಿನ ವಿಶೇಷ ಹಾಗೂ ಚಿನ್ನಾಭರಣ ಅಲಂಕಾರ ಮಾಡಿ ಪೂಜಿಸಲಾಯಿತು. ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಜನರು ದೇವಿಯ ದರ್ಶನ ಪಡೆದು ಪೂಜೆಯಲ್ಲಿ ಪಾಲ್ಗೊಂಡು ರಥವನ್ನು ಎಳೆದರು. ದೇವರನ್ನು ವಿಶೇಷವಾಗಿ ಅಲಂಕರಿಸಿದರು. ಬ್ರಹ್ಮರಥೋತ್ಸವಕ್ಕೆ ರಥವನ್ನು ವಿಶೇಷವಾಗಿ ಅಲಂಕರಿಸಿ ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ಸಿಂಗರಿಸಿದ್ರು. ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ವಿವಿಧ ಕಲಾ ತಂಡಗಳೊಂದಿಗೆ ವೀರಗಾಸೆ, ತಮಟೆ ವಾದನ ಆಕರ್ಷಕವಾಗಿತ್ತು. ತಿಂಡಿ ತಿನಿಸುಗಳ ಆಟಿಕೆಗಳು, ಅಚ್ಚೆ ಹಾಕುವರು, ದಿನೋಪಯೋಗಿ ವಸ್ತುಗಳು ಸೇರಿದಂತೆ ಬಹುತೇಕ ಅಂಗಡಿಗಳು ತೆರೆದಿದ್ದು ಜನಾಕರ್ಷಕವಾಗಿತ್ತು. ಮಳ್ಳೂರಾಂಬ ದೇವಿ ರಥೋತ್ಸವಕ್ಕೆ ತಾಲೂಕು ಮಾತ್ರವಲ್ಲದೆ ಜಿಲ್ಲೆಯ ನಾನಾ ಕಡೆಯಿಂದ ಸಾವಿರಾರು ಮಂದಿ ಭಕ್ತರು ಜಾತ್ರಾ ರಥೋತ್ಸವಕ್ಕೆ ಸಾಕ್ಷಿಯಾದರು. ಊರ ದೇವತೆಯನ್ನು ಪ್ರಮುಖ ಬೀದಿಗಳಲ್ಲಿ ರಥದ ಮೂಲಕ ಉತ್ಸವ ನಡೆಯಿತು. ದವಳದೊಂದಿಗೆ ಬಾಳೆಹಣ್ಣನ್ನು ರಥದ ಮೇಲಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ಸಲುವಾಗಿ ಭಗವಂತನಲ್ಲಿ ಪ್ರಾರ್ಥಿಸುವ ಮೂಲಕ ಬೇರೆಯೊಬ್ಬರು ಎಸೆದ ಬಾಳೆಹಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸಿದರೆ ಮಾಡಿದ ಪಾಪ ಕಳೆಯುತ್ತದೆ ಎಂಬ ನಂಬಿಕೆ ಇದ್ದವರು ರಥದ ಸುತ್ತಲೂ ಬಾಳೆಹಣ್ಣಿಗಾಗಿ ತಡಕಾಡಿ ಸಿಕ್ಕ ಬಾಳೆಹಣ್ಣನ್ನು ಕಟ್ಟಿಗೆ ಒತ್ತಿಕೊಳ್ಳುತ್ತಾ ಪ್ರಸಾದವಾಗಿ ಸ್ವೀಕರಿಸುವುದು ಸಾಮಾನ್ಯವಾಗಿತ್ತು. ಇನ್ನು ದೇವರ ಮಳ್ಳೂರು ಗ್ರಾಮದ ಮನೆಯಲ್ಲಿ ಜಾತ್ರೆ ವೈಭವದ ಸಡಗರ ಮುಗಿಲು ಮುಟ್ಟಿತ್ತು. ಮನೆಯಲ್ಲಿ ನೆಂಟರ ಸಂಭ್ರಮ, ಹೆಣ್ಣು ಮಕ್ಕಳ ಸಡಗರದ ಖುಷಿಯ ರಂಗೋಲಿ, ಜಾತ್ರೆಯಲ್ಲಿ ತಮಟೆ, ವೀರಗಾಸೆ, ವೀರಭದ್ರ ಕುಣಿತ ಸೇರಿದಂತೆ ಇನ್ನಿತರೆ ಜನಪದ ಕಲಾ ತಂಡಗಳು ರಥೋತ್ಸವಕ್ಕೆ ರಂಗು ತಂದಿತ್ತು. ಬತ್ತಾಸು, ಮಕ್ಕಳ ಆಟಿಕೆಯ ನೂರಾರು ಅಂಗಡಿಗಳು ಜಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದ್ದು ಅನ್ನ ಸಂತರ್ಪಣೆ ಜಾತ್ರೆಯಲ್ಲಿ ನಡೆಸಲಾಯಿತು. ಮಳ್ಳೂರು ಗ್ರಾಮ ದೇವತೆ ಮಳ್ಳೂರಮ್ಮ ದೇವಿಯ ಪಾದಕ್ಕೆ ನಮಸ್ಕರಿಸ್ತಾ, ಏನಿವತ್ತು ಮಳ್ಳೂರಮ್ಮ ದೇವಿಯ ಒಂದು ರಥೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಆ ತಾಯಿಯ ಒಂದು ಆಶೀರ್ವಾದದಿಂದ ಆ ತಾಯಿಯ ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ತಾಯಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇವತ್ತು ಈ ನಾಡಿನಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದೆ ಇತಿಹಾಸ ಇವತ್ತು ಮಳ್ಳೂರಮ್ಮ ದೇವಿ ಆಗ್ಬೋದು, ಸಾತ್ಯಮ್ಮ ದೇವಿ ಆಗ್ಬೋದು, ಚಾಮುಂಡೇಶ್ವರಿ ದೇವಿ ಆಗ್ಬೋದು, ವಿಶೇಷವಾಗಿ ಇವತ್ತು ಹಾಸನದಲ್ಲಿ ಹಾಸನಾಂಬ ತಾಯಿ ಸಹ ಇದೇ ಒಂದು ಸಕಾತ್ಮಕ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದೇವಾಲಯಗಳಾಗಿದ್ದು ಆ ದೇವಿಯ ಎಲ್ಲರ ಒಂದು ಆಶೀರ್ವಾದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ಕ್ಷೇತ್ರಕ್ಕೂ ಸಹ ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಗೆ, ಬಡವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ದರ್ಶನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ತಾಯಿಯ ಒಂದು ಕೃಪೆಯಿಂದ ಅವರ ಒಂದು ಕುಟುಂಬದ ನೆಮ್ಮದಿಯಿಂದ ಬದುಕಲಿ ಅಂತ ಸಂದರ್ಭದಲ್ಲಿ ತಾಯಿಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ.
ಅಲ್ಲೇ ನಮ್ಮ ಅಲ್ಲೇ